ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಜಿಯೋ 5G ಸ್ಪೀಡ್ ಯಾವ ರೀತಿ ಇದೆ, ಈ ಒಂದು ಸ್ಪೀಡಲ್ಲಿ ಡೌನ್ಲೋಡ್ ಸ್ಪೀಡ್ ಹೇಗಿದೆ, ಅಪ್ಲೋಡ್ ಸ್ಪೀಡ್ ಹೇಗಿದೆ, ಅದೇ ರೀತಿ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ ಯಾವ ರೀತಿ ಇದೆ, ಅದೇ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಜಿಯೋ 5Gನ ಯೂಸ್ ಮಾಡಬೇಕು ಅಂದರೆ ಏನೇನೆಲ್ಲ ಒಂದು ಕ್ರೈಟೀರಿಯಾಗಳನ್ನ ಹೊಂದಿರಬೇಕು, ಅದೇ ರೀತಿ ಜಿಯೋ 5G ಆ್ಯಕ್ಟಿವೇಟ್ ಆಯಿತು ಅಂದರೆ ಏನಾದರೂ ಆಫರ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಸೊ ನೀವಿನ್ನೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಕೂಡಲೇ ಲೈಕ್ ಮಾಡಿ. ಹಾಗೆ ನೀವಿನ್ನೂ ಈ ವಿಡಿಯೋನ ಶೇರ್ ಮಾಡಿಲ್ಲ ಅಂದರೆ ಕೂಡಲೇ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಜಿಯೋ 5G. ಈ ಒಂದು 5G ಬಂದು ನಿಮ್ಮ ಒಂದು ಮೊಬೈಲಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಬೇಕು ಅಂದರೆ ಕೆಲವೊಂದು ಕ್ರೈಟೀರಿಯಾಗಳಿದೆ. ಆ ಒಂದು ಕ್ರೈಟೀರಿಯಾಗಳನ್ನು ನೀವು ಪಾಸ್ ಮಾಡಿತ್ತು ಅಂದರೆ ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಜಿಯೋ 5Gನ ಯೂಸ್ ಮಾಡ್ಕೊಬೋದು. ಏನೇನು ಕ್ರೈಟೀರಿಯಾಗಳನ್ನ ನಾವು ಹೊಂದಿರಬೇಕು ಅಂತ ನಾನು ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಅದಾದ ನಂತರ ಜಿಯೋ 5G ಸ್ಪೀಡ್ ಹೇಗಿದೆ ಅಂತ ತಿಳಿಸ್ತೀನಿ. ಮೊದಲನೇ ಒಂದು ಕ್ರೈಟೀರಿಯಾ ಬಂದು ನಿಮ್ಮ ಒಂದು ಮೊಬೈಲು 5G ಮೊಬೈಲ್ ಆಗಿರಬೇಕಾಗುತ್ತೆ. ಇದು ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಗೊತ್ತು, ನಮ್ಮ ಒಂದು ಮೊಬೈಲ್ 5G ಆಗಿರಬೇಕು ಅಂತ. ಆದರೆ ನಿಮ್ಮ ಒಂದು ಮೊಬೈಲಲ್ಲಿ ಜಾಸ್ತಿ 5G ಬ್ಯಾಂಡ್ಸ್ಗಳಿರಬೇಕಾಗುತ್ತೆ. 1, 2 ಇಲ್ಲ ಒಂದು 5 5G ಬ್ಯಾಂಡ್ಸ್ಗಳಿತ್ತು ಅಂದರೆ ಜಿಯೋ 5G ಸಪೋರ್ಟ್ ಆಗೋಲ್ಲ. ಅದರಲ್ಲೂ ಜಿಯೋ 5G ಬ್ಯಾಂಡ್ಸು ನಿಮ್ಮ ಒಂದು ಮೊಬೈಲಲ್ಲಿ ಇರಬೇಕಾಗುತ್ತೆ. 5 5G ಬ್ಯಾಂಡ್ ಇದ್ದರೂ ಜಿಯೋ 5G ಸಪೋರ್ಟ್ ಆಗೋ ಒಂದು ಬ್ಯಾಂಡು ನಿಮ್ಮ ಒಂದು ಮೊಬೈಲಲ್ಲಿ ಇರಬೇಕಾಗುತ್ತೆ. ಅದು ನಮಗೆ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ನೀವು ನಿಮ್ಮ ಒಂದು ಮೊಬೈಲ್ನ ನೀವು ತೊಗೊಬೇಕಾದ್ರೆ ಸುಮಾರು ಒಂದು 8ರಿಂದ 12 ಇಲ್ಲ 13 5G ಬ್ಯಾಂಡ್ಸ್ ಇರುವಂಥ ಒಂದು ಸ್ಮಾರ್ಟ್ಫೋನ್ನ ತಗೊಳ್ಳಿ, 5G ಸ್ಮಾರ್ಟ್ಫೋನ್ನ ತಗೊಳ್ಳಿ. ಆವಾಗ ನಿಮಗೆ ಯಾವುದಾದ್ರೂ ಒಂದು ಬ್ಯಾಂಡಲ್ಲಾದರೂ ನಿಮಗೆ ಜಿಯೋ 5G ಸಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮೊಬೈಲ್ ತೊಗೊಬೇಕಾದ್ರೆ ಜಾಸ್ತಿ 5G ಬ್ಯಾಂಡ್ಸ್ ಇರುವಂಥ ಒಂದು ಮೊಬೈಲ್ನ ತಗೊಳ್ಳಿ ಅಂತ ಹೇಳ್ತೀನಿ. ಇದು ಮೊದಲನೇ ಒಂದು ರೂಲ್ಸು. ಇನ್ನು ಎರಡನೇ ಒಂದು ರೂಲ್ಸ್ ಬಂದು ನಿಮ್ಮ ಒಂದು ಏರಿಯಾ ಅಥವಾ ನಿಮ್ಮ ಒಂದು ಊರಿನಲ್ಲಿ 5G ಎನೇಬಲ್ ಮಾಡಿರಬೇಕಾಗುತ್ತೆ ಜಿಯೋದವರು. ಹಂಗಾದ್ರೆ ಮಾತ್ರ ನೀವು 5G ಎಕ್ಸ್ಪೀರಿಯೆನ್ಸ್ನ ನೋಡೋದಕ್ಕೆ ಸಾಧ್ಯ. ಇದು ಎರಡನೇ ಒಂದು ರೂಲ್ಸು. ಇನ್ನು ಮೂರನೇ ಒಂದು ರೂಲ್ಸ್ ಬಂದು ನಿಮ್ಮ ಒಂದು ಮೊಬೈಲಲ್ಲಿ ನೀವು ಸಾಫ್ಟ್ವೇರ್ ಅಪ್ಡೇಟ್ನ ಮಾಡ್ಕೊಂಡಿರಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ಕಂಪನಿಯವರು ನಿಮ್ಮ ಒಂದು ಮೊಬೈಲ್ಗೆ ಸಾಫ್ಟ್ವೇರ್ ಅಪ್ಡೇಟ್ನ ಕಳಿಸ್ತಾ ಇರ್ತಾರೆ. ನೀವು ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ಮಾಡ್ಕೊಂಡಿರಬೇಕಾಗುತ್ತೆ. ಸಾಫ್ಟ್ವೇರ್ ಅಪ್ಡೇಟು ನೀವು ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಅಬೌಟ್ ಸೆಕ್ಷನ್ಗೆ ಹೋಯ್ತು ಅಂದರೆ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಾಫ್ಟ್ವೇರ್ ಅಪ್ಡೇಟ್ನ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊತು ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ನೀವು 5Gನ ಯೂಸ್ ಮಾಡ್ಕೊಬೋದು. ಈ ಮೂರು ಕ್ರೈಟೀರಿಯಾಗಳನ್ನ ನೀವು ಪಾಸ್ ಮಾಡಿತ್ತು ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಜಿಯೋ 5Gನ ಎನೇಬಲ್ ಮಾಡ್ಕೊಬೋದು, ಅಂದರೆ ಆ್ಯಕ್ಟಿವೇಟ್ ಮಾಡಿಕೊಂಡು 5G ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು. ಇನ್ನು ನೆಕ್ಸ್ಟು ಜಿಯೋ 5G ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಸಾಫ್ಟ್ವೇರ್ ಅಪ್ಡೇಟು ಮಾಡಿರ್ತೀರ. ಅದೇ ರೀತಿ ನಿಮ್ಮ ಒಂದು ಊರಿನಲ್ಲೂ ಕೂಡ 5G ಎನೇಬಲ್ ಆಗಿರುತ್ತೆ. ಬಟ್ ಆದರೆ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ 5G ತೋರಿಸ್ತಾ ಇರಲ್ಲ, ನಿಮ್ಮ ಒಂದು ಮೊಬೈಲಲ್ಲಿ 5G ತೋರಿಸ್ತಾ ಇರಲ್ಲ. ಏನಕ್ಕೆ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಜಿಯೋದವರು 5Gನ ಇನ್ನೂ ಆ್ಯಕ್ಟಿವೇಟ್ ಮಾಡಿರೋದಿಲ್ಲ. ಹಂಗಾಗಿ ನಿಮ್ಮ ಒಂದು ಮೊಬೈಲಲ್ಲಿ 5G ಅಂತ ತೋರಿಸ್ತಾ ಇರೋದಿಲ್ಲ. ಇದನ್ನು ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಅವರೇ ಜಿಯೋದವರೇ ಎಲ್ಲ ಒಂದು ಮೊಬೈಲ್ ನಂಬರ್ಗೂ 5Gನ ಎನೇಬಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಮ ಒಂದು ಮೊಬೈಲ್ ನಂಬರ್ಗೂ ಕೂಡ 5Gನ ಎನೇಬಲ್ ಮಾಡ್ತಾರೆ. ಇನ್ನು ನೆಕ್ಸ್ಟು ನಿಮಗೊಂದು ಕನ್ಫ್ಯೂಷನ್ ಆಗಿರುತ್ತೆ. ಏನಪ್ಪ ಅಂದರೆ ಇವಾಗ ನನ್ನ ಹತ್ರ ಜಿಯೋ 4G ಸಿಮ್ ಇದೆ. ನಾನು ಏನಾದರೂ 5G ಸಿಮ್ನ ತೊಗೊಬೇಕಾ, ಅಂದರೆ ನನ್ನ ಒಂದು ಸಿಮ್ ಕಾರ್ಡ್ನ ನಾನು ಏನಾದರೂ ಅಪ್ಗ್ರೇಡ್ ಮಾಡ್ಕೊಬೇಕಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಇದಕ್ಕೆ ನಿಮಗೆ ಈ ಒಂದು ಡೌಟ್ಸಿಗೆ ಕ್ಲಾರಿಫೈ ಮಾಡೋದಾದರೆ ನಿಮ್ಮ ಒಂದು ಸಿಮ್ ಏನಾದರೂ 4G ಸಿಮ್ ಆಗಿತ್ತು ಅಂದರೂ 5Gಗೆ ಅಪ್ಗ್ರೇಡ್ ಮಾಡ್ಕೊಬೋದು. ತಲೆ ಕೆಡ್ಸ್ಕೊಂಡಕ್ಕೆ ಹೋಗ್ಬಿಡಿ. ನೀವು ಇದಕ್ಕೆ ಅಂತ ಸಪ್ರೇಟಾಗಿ ಸಿಮ್ ಕಾರ್ಡ್ನ ತೊಗೊಳೋಂಥ ಅವಶ್ಯಕತೆ ಇಲ್ಲ. 4G ಸಿಮ್ನೇ 5Gಗೆ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ನಂದು ಕೂಡ ಅಷ್ಟೇ 4G ಸಿಮ್ಮು, ಆದರೆ ನನಗೆ 5Gಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಈ ರೀತಿ ನಿಮಗೂ ಕೂಡ ಅಪ್ಗ್ರೇಡ್ ಮಾಡ್ತಾರೆ. ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬಿಡಿ. ಇದು ಮೇಜರಾಗಿ ತುಂಬ ಜನಕ್ಕೆ ಈ ಒಂದು ಡೌಟ್ಸ್ ಇದ್ದೇ ಇರುತ್ತೆ. ಅದಕ್ಕೆ ಇದನ್ನು ಕೂಡ ನಾನು ನಿಮಗೆ ಕ್ಲಾರಿಫೈ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ನಿಮ್ಮ ಒಂದು ಲೊಕೇಶನಲ್ಲಿ 5G ಎನೇಬಲ್ ಇದೆಯೋ ಇಲ್ವೋ ಅಂತ ನೀವು ಮೈ ಜಿಯೋ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಕೊಬೋದು. ಅದೇ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಜಿಯೋ 5G ವರ್ಕ್ ಆಗುತ್ತೋ ಇಲ್ವೋ ಅಂತ ಕೂಡ ನೀವು ಮೈ ಜಿಯೋ ಅಪ್ಲಿಕೇಶನಲ್ಲಿ ಚೆಕ್ ಮಾಡ್ಕೊಬೋದು. ಹೇಗೆ ಚೆಕ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟು ನಿಮ್ಮ ಒಂದು ಜಿಯೋ ಸಿಮ್ಮಲ್ಲಿ ಒಂದು 5G ಎನೇಬಲ್ ಆಗಿದೆ, ನೀವು 5G ಎಕ್ಸ್ಪೀರಿಯೆನ್ಸ್ನ ಮಾಡ್ತಿದ್ದೀರಾ ಅಂದರೆ
ಒಂದು ಆಫರ್ ಕೂಡ ಕೊಟ್ಟಿದ್ದಾರೆ. ಏನು ಆಫರ್ ಅಂತ ತಿಳಿಸ್ತೀನಿ, ಕೊನೆಯಲ್ಲಿ ತಿಳಿಸ್ತೀನಿ. ಓಕೆ, ಸೊ ನಾನು ಇವಾಗ ಮೊದಲನೇದಾಗಿ ಸ್ಪೀಡ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಸೊ ಡೌನ್ಲೋಡ್ ಸ್ಪೀಡ್ ಹೇಗಿದೆ, ಅಪ್ಲೋಡ್ ಸ್ಪೀಡ್ ಹೇಗಿದೆ, ಅದೇ ರೀತಿ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ ಇವಾಗ. ಸೊ ಮೊದಲನೇದಾಗಿ ನಾನು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊತೀನಿ. ಓಕೆ, ನಾನು ಇವಾಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ಸ್ಪೀಡ್ ಟೆಸ್ಟ್ ಮಾಡೋಣ. ಸೊ ಸ್ಪೀಡ್ ಹೇಗಿದೆ ಅಂತ. ಸೊ ನಾನಿಲ್ಲಿ ಸ್ಪೀಡ್ ಟೆಸ್ಟರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಪೀಡ್ ಟೆಸ್ಟಿಂಗಿಗೆ ಸಾಕಷ್ಟು ಒಂದು ವೆಬ್ಸೈಟ್ಸ್ಗಳು, ಅಪ್ಲಿಕೇಶನ್ಸ್ಗಳು ಅವೈಲೇಬಲ್ ಇದೆ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಗೂಗಲ್ನವ್ರದ್ದೇ ಇಂಟರ್ನೆಟ್ ಸ್ಪೀಡ್ ಟೆಸ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವಿಲ್ಲಿ ರನ್ ಸ್ಪೀಡ್ ಟೆಸ್ಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಡೌನ್ಲೋಡ್ ಸ್ಪೀಡು, ಅಪ್ಲೋಡ್ ಸ್ಪೀಡು ಪ್ರತಿಯೊಂದು ಕೂಡ ತೋರಿಸುತ್ತೆ. ವೆಯ್ಟ್ ಮಾಡಿ. ಸೊ ನೋಡ್ತಾ ಇದ್ದಾರೆ, ನನಗೆ ಬಂದು 182.83 MB per second ಡೌನ್ಲೋಡ್ ಸ್ಪೀಡ್ ಇದೆ. ಸೊ ನೋಡ್ತಾ ಇದ್ದಾರೆ 181.1 MB per second ಡೌನ್ಲೋಡ್ ಸ್ಪೀಡ್ ಇದೆ. ಅಪ್ಲೋಡ್ ಸ್ಪೀಡ್ ಬಂದು ಸುಮಾರು 1.91 MB per second ನನಗೆ ಅಪ್ಲೋಡ್ ಸ್ಪೀಡ್ ಇದೆ. ಸೊ ಈ ರೀತಿ ನೀವು ಡೌನ್ಲೋಡ್ ಸ್ಪೀಡು, ಅಪ್ಲೋಡ್ ಸ್ಪೀಡನ್ನ ನೀವು ಚೆಕ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ನೀವು ಯಾವುದಾದ್ರೂ ಒಂದು ಮೂವೀಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ತು ಅಂದರೆ ಎಷ್ಟು ನಿಮಿಷಕ್ಕೆ ಡೌನ್ಲೋಡ್ ಆಗುತ್ತೆ, ಸೊ ಎಷ್ಟು ಸ್ಪೀಡ್ ಇದೆ ಅಂತ ಇವಾಗ ನಾನು ತಿಳಿಸ್ತೀನಿ. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಅರಸು ಮೂವಿನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಡೌನ್ಲೋಡ್ ವಿಡಿಯೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಾನಿಲ್ಲಿ ಫುಲ್ HD ವಿಡಿಯೋ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 3 GB ಇದೆ ಈ ಒಂದು ವಿಡಿಯೋ ಸೈಜು. ಸೊ ನಾನು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಡೌನ್ಲೋಡ್ ಎಷ್ಟು ನಿಮಿಷಕ್ಕಾಗುತ್ತೆ ಅಂತ ನೋಡೋಣ. ಸೊ ನಾನು 2:44ಕ್ಕೆ ನಾನು ಡೌನ್ಲೋಡ್ಗೆ ಹಾಕಿದ್ದೀನಿ. ನೋಡೋಣ ಎಷ್ಟು ಬೇಗ ಡೌನ್ಲೋಡ್ ಆಗುತ್ತೆ ಅಂತ. ಸೊ ನೋಡ್ತಾ ಇದ್ರೆ ಸುಮಾರು 1-1.5 ನಿಮಿಷದೊಳಗಡೆ ನನಗೆ 50% ಮೂವಿ ಆಲ್ಮೋಸ್ಟ್ ಡೌನ್ಲೋಡ್ ಆಗಿದೆ. ಸೊ ಇನ್ನು ನೆಕ್ಸ್ಟು 50% ನೋಡೋಣ ಎಷ್ಟು ಫುಲ್ ಮೂವಿ ಡೌನ್ಲೋಡ್ ಆಗುತ್ತೆ. 3 GB ಒಂದು ಮೂವಿ ಎಷ್ಟು ನಿಮಿಷಕ್ಕೆ ಡೌನ್ಲೋಡ್ ಆಗುತ್ತೆ ಅಂತ ನೋಡೋಣ. ಓಕೆ, ಸುಮಾರು ಒಂದು 2-2.5-3 ನಿಮಿಷದೊಳಗಡೆ ಈ ಒಂದು ಮೂವಿ ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಸೊ ಈ ರೀತಿ ಡೌನ್ಲೋಡ್ ಸ್ಪೀಡ್ ಇದೆ. ಇನ್ನು ಅಪ್ಲೋಡ್ ಸ್ಪೀಡ್ ಬಗ್ಗೆ ಮಾತಾಡೋದಾದರೆ ನಾನು ಎಕ್ಸಾಂಪಲ್ಗೋಸ್ಕರ ಯಾವುದಾದ್ರೂ ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಶಾರ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು 60 ಸೆಕೆಂಡ್ಸಲ್ಲಿಲ್ಲ. ಸೊ ಒಂದು ನಿಮಿಷ, ನಾನು ಇಲ್ಲಿ 60 ಸೆಕೆಂಡ್ಸ್ ಎನೇಬಲ್ ಮಾಡಿಕೊಂಡು ನಾನಿಲ್ಲಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಪ್ರೊಸೆಸಿಂಗ್ ಆಗ್ತಾಯಿದೆ. ಓಕೆ, ಪ್ರೊಸೆಸಿಂಗ್ ಆಗಿದೆ. ನಾನು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾನು ಇಲ್ಲೇನು ಟೈಟಲ್ ಏನೂ ಹಾಕೋಕ್ಕೆ ಹೋಗಲ್ಲ. ಸೊ ನಾನು ಪ್ರೈವೇಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಪ್ಲೋಡ್ ಶಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡೋಣ ಎಷ್ಟು ನಿಮಿಷಕ್ಕೆ ಅಪ್ಲೋಡ್ ಆಗುತ್ತೆ ಅಂತ. ಸುಮಾರು ನಾನು 48ನೇ ನಿಮಿಷಕ್ಕೆ 2:48ಕ್ಕೆ ನಾನು ಅಪ್ಲೋಡ್ಗೆ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋ ಸೈಜ್ ಬಂದು 32 MB ಇದೆ. ಓಕೆ, ಸೊ ನೋಡೋಣ ಎಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಅಂತ. ಸೊ ಪರವಾಗಿಲ್ಲ ಅಂತೀನಿ, ಜಾಸ್ತಿ ಏನು ಸ್ಪೀಡ್ ಇಲ್ಲ ಅಪ್ಲೋಡು, ಡೌನ್ಲೋಡ್ ಅಷ್ಟೇನು ಸ್ಪೀಡ್ ಇಲ್ಲ ಅನ್ನಿಸ್ತು ನನಗೆ. ಬಟ್ ಒಂದು ಲೆವೆಲಿಗೆ ಅಪ್ಲೋಡ್ ಸ್ಪೀಡ್ ಇದೆ, ತಕ್ಕಮಟ್ಟಿಗಿದೆ. ಸೊ ತುಂಬ ಏನು ಹೇಳ್ಕೊಳ್ಳೋಂಗೆ ಏನಿಲ್ಲ. ನಂಗೆ ಅಪ್ಲೋಡ್ ಸ್ಪೀಡ್ ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ನೋಡೋಣ ಇನ್ನೂ ಎಷ್ಟು ನಿಮಿಷ ಟೈಮ್ ತಗೊಳುತ್ತೆ ಅಂತ. ಆಲ್ಮೋಸ್ಟ್ 1 ಮಿನಿಟ್ ಆಯಿತು. ಓಕೆ, 4G ಸ್ವಿಚ್ ಆಗಿದೆ. ನಾನು ಒಂದ್ಸತಿ ಫ್ಲೈಟ್ ಮೋಡ್ಗೆ ಆನ್ ಮಾಡ್ತೀನಿ. ಅದಕ್ಕೋ 4G ಸ್ವಿಚ್ ಆಗಿದೆ. ಸೊ ಏನೋ ಪ್ರಾಬ್ಲಮ್ ಆಯಿತು ಅನಿಸುತ್ತೆ.
ಓಕೆ, ಸೊ ನೋಡಿ 5G ಇವಾಗ ಎನೇಬಲ್ ಆಗಿದೆ. ಸೊ ಅಷ್ಟೇನು ಸ್ಪೀಡ್ ಇಲ್ಲ. ಸೊ ಹಂಗಾಗಿ ನಾನೇನು ಅಪ್ಲೋಡ್ ಮಾಡಿ ತೋರ್ಸೋದಕ್ಕೆ ಹೋಗಲ್ಲ. ಸೊ ತುಂಬ ಏನು ಸ್ಪೀಡ್ ಇಲ್ಲ ಅನಿಸ್ತು ನನಗೆ. ಸೊ ಹಂಗಾಗಿ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಅಂತ ಏನು ಅಪ್ಲೋಡ್ ಸ್ಪೀಡ್ ಇಲ್ಲ. ಸೊ ತುಂಬ ಟೈಮ್ ಹಿಡಿಯುತ್ತೆ. ನಾನು ಅಪ್ಲೋಡ್ ಎಲ್ಲ ಮಾಡಿ ತೋರಿಸ್ತು ಅಂದರೆ ಸಖತ್ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅಪ್ಲೋಡ್ ಮಾಡಿ ತೋರಿಸ್ತಾ ಇಲ್ಲ. ಸೊ ಈ ಒಂದು 5G ಅಷ್ಟು ಅಪ್ಲೋಡ್ ಸ್ಪೀಡ್ ಇಲ್ಲ. ಡೌನ್ಲೋಡ್ ಸ್ಪೀಡ್ ಚೆನ್ನಾಗಿದೆ. ಇನ್ನು ವೀಡಿಯೋ ಪ್ಲೇಬ್ಯಾಕ್ ಸ್ಪೀಡ್ ಹೇಗಿದೆ ಅಂತ ನೋಡೋಣ. ಸೊ ನಾನಿಲ್ಲಿ ಗೂಗಲಲ್ಲಿ ಯೂಟ್ಯೂಬ್ ಒಂದು ವೆಬ್ಸೈಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ನೆಕ್ಸ್ಟು ನಾನು ಡೆಸ್ಕ್ಟಾಪ್ ಸೆಟ್ನ ಎನೇಬಲ್ ಮಾಡ್ಕೊತೀನಿ. ಯೂಟ್ಯೂಬ್ ಅಪ್ಲಿಕೇಶನಲ್ಲಿ 4K ವಿಡಿಯೋ ನನ್ನ ಮೊಬೈಲಲ್ಲಿ ಓಪನ್ ಆಗ್ತಾ ಇಲ್ಲ. ಹಂಗಾಗಿ ನಾನು ವೆಬ್ಸೈಟ್ನಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಸೊ 4K ವಿಡಿಯೋ ಅಂತ ನಾನು ಸರ್ಚ್ ಮಾಡ್ತೀನಿ, ನೋಡೋಣ. ಸೊ ಯಾವುದಾದ್ರೂ ಒಂದು ವಿಡಿಯೋ ಪ್ಲೇ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನಾನು ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ಸಾಕಷ್ಟು ವೀಡಿಯೋಸ್ಗಳಿದೆ. ಓಕೆ, ವಿಡಿಯೋ ಪ್ಲೇ ಆಗಿದೆ. ಸೊ ಕ್ವಾಲಿಟಿ ಸೆಟ್ ಮಾಡ್ಕೊಳ್ಳೋಣ. ಸೊ ಕ್ವಾಲಿಟಿ ಬಂದು 4Kಲೇ ಇದೆ. ಆದರೂ ನಾನು ಒಂದ್ಸತಿ ಸೆಲೆಕ್ಟ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಝೂಮ್ ಔಟ್ ಆಗ್ತಾಯಿಲ್ವಲ್ಲ. ಓಕೆ, ಝೂಮ್ ಔಟ್ ಆಯಿತು. ಸೊ ನೋಡ್ತಾ ಇದ್ದಾರೆ ಯಾವುದೇ ರೀತಿ ಒಂದು ಬಫರಿಂಗ್ ಅನ್ನೋದನ್ನು ನಾವು ನೋಡೋದಕ್ಕೆ ಕಾಣಿಸ್ತಾ ಇಲ್ಲ. ಸೊ ತುಂಬ ಸ್ಮೂತಾಗಿ ವಿಡಿಯೋ ಪ್ಲೇ ಆಗ್ತಿದೆ. ಸೊ ನಾನು ಇದನ್ನು ಬೇಕಾದ್ರೆ ವಿಡಿಯೋ ಸ್ಕ್ರೋಲ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಏನಾದರೂ ಬಫರಿಂಗ್ ಆಗುತ್ತಾ ಅಂತ. ಸೊ ಸ್ವಲ್ಪ ಬಫರಿಂಗ್ ಆಗ್ತಿದೆ, ಬಟ್ ಆದರೂ ಬೇಗ ಬೇಗ ಓಪನ್ ಆಗ್ತಿದೆ. ಸೊ ನೋಡ್ತಾ ಇದ್ದೀರಾ, ಸೊ ತುಂಬ ಫಾಸ್ಟಾಗಿ ಓಪನ್ ಆಗ್ತಿದೆ. ಸೊ ನಾನು ಇನ್ನೂ ಫಾರ್ವರ್ಡ್ ಮಾಡ್ತೀನಿ. ಸೊ ನೋಡಿ ಎಷ್ಟು ಪಟ ಅಂತ ಓಪನ್ ಆಗುತ್ತೆ. ಸೊ ಇನ್ನೂ ಫಾಸ್ಟಾಗಿ ನಾನು ಫಾರ್ವರ್ಡ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ ಎಷ್ಟು ಬೇಗ ಓಪನ್ ಆಗುತ್ತೆ ವೀಡಿಯೋಸ್ಗಳು ಅಂತ. ಸೊ ಈ ರೀತಿ ನೀವು ವೀಡಿಯೋ ಪ್ಲೇಬ್ಯಾಕ್ ಕೂಡ ನೋಡ್ಬೋದು. ಸೊ ಆರಾಮಾಗಿ ನೀವು 4K ವೀಡಿಯೋಸ್ಗಳನ್ನ ಸ್ಟ್ರೀಮ್ ಮಾಡ್ಬೋದು. ನಿಮ್ಮೊಂದು ಮೊಬೈಲಲ್ಲಾದರೂ ಆಯಿತು, ಇಲ್ಲ ಡೆಸ್ಕ್ಟಾಪಲ್ಲಾದರೂ ಆಯಿತು, ನೀವು ಆರಾಮಾಗಿ ವೀಡಿಯೋನ ಪ್ಲೇ ಮಾಡ್ಬೋದು. 4K ವೀಡಿಯೋನ ನೀವು ಆರಾಮಾಗಿ ಪ್ಲೇ ಮಾಡಿ ನೋಡ್ಬೋದು. ಸೊ ಈ ರೀತಿ ಒಂದು 5G ಸ್ಪೀಡ್ ಇದೆ. ಡೌನ್ಲೋಡ್ ಸ್ಪೀಡ್ ಆಗಿರ್ಬೋದು, ಅಪ್ಲೋಡ್ ಸ್ಪೀಡ್ ಆಗಿರ್ಬೋದು, ಅದೇ ರೀತಿ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ ಆಗಿರ್ಬೋದು. ಸೊ ಅಪ್ಲೋಡ್ ಸ್ಪೀಡಲ್ಲಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಡೌನ್ಲೋಡ್ ಸ್ಪೀಡು ಮತ್ತು ವೀಡಿಯೋ ಪ್ಲೇಬ್ಯಾಕ್ ಸ್ಪೀಡು ಚೆನ್ನಾಗಿದೆ. ಸೊ ನೀವು ಆರಾಮಾಗಿ ನಿಮ್ಮ ಒಂದು ಅಂದರೆ ನೀವು ಮೂವೀಸ್ಗಳಾಗಿರ್ಬೋದು, ಇಲ್ಲ ಈ 4K ವೀಡಿಯೋಸ್ಗಳನ್ನಾಗಿರ್ಬೋದು ಆರಾಮಾಗಿ ನೀವು ಸ್ಟ್ರೀಮ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇನ್ನು ಅಪ್ಲೋಡ್ ಸ್ಪೀಡ್ ಬಗ್ಗೆ ಮಾತಾಡೋದಾದರೆ ಯೂಶ್ವಲಿ ನಮ್ಮೊಂದು ಮೊಬೈಲ್ ನೆಟ್ವರ್ಕ್ ಪ್ರೊವೈಡರ್ಗಳು ಅಪ್ಲೋಡ್ ಸ್ಪೀಡ್ ಸಾಮಾನ್ಯವಾಗಿ ಕೊಡೋದಿಲ್ಲ. ಸೊ ನಾವು ಅಪ್ಲೋಡ್ ಸ್ಪೀಡ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಾವು ಬ್ರಾಡ್ಬ್ಯಾಂಡ್ ಕನೆಕ್ಷನ್ನ ತೊಗೊಳ್ಳೇಬೇಕಾಗುತ್ತೆ. ಸೊ ಇದೊಂಥರ ಬೇಜಾರಾಯಿತು. ತುಂಬ ಜನ ಕ್ರಿಯೇಟರ್ಸ್ಗಳಿದ್ದಾರೆ, ಕಂಟೆಂಟ್ ಕ್ರಿಯೇಟರ್ಸ್ಗಳು, ಅವ್ರಿಗೆಲ್ಲ ತುಂಬಾ ಇದು ಡಿಸಪಾಯಿಂಟೆಡ್ ಅಂತ ಹೇಳ್ತೀನಿ. ಸೊ ಇನ್ನು ಆಫರ್ ಬಗ್ಗೆ ಮಾತಾಡೋದಾದರೆ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ 5G ಎನೇಬಲ್ ಆಗಿದೆ, ನೀವು 5G ಎಕ್ಸ್ಪೀರಿಯೆನ್ಸ್ನ ಮಾಡ್ತಿದ್ದೀರಾ ಅಂದರೆ ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗ್ತಾಯಿದೆ ಜಿಯೋ ಕಡೆಯಿಂದ. ಸೊ ಇದೊಂಥರ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಯಾಕಂದರೆ ಸೊ ನಮಗಿವಾಗ ಸ್ಟಾರ್ಟಿಂಗ್ 5G ಬಂದಿದೆ, ಎಷ್ಟು ಇಂಟರ್ನೆಟ್ ಖಾಲಿ ಆಗುತ್ತೆ ಏನು ಎತ್ತ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಸಡನ್ನಾಗಿ ನೆಟ್ ಏನಾದರೂ ಖಾಲಿ ಆಯಿತು ಅಂದರೆ ನಾವು 5G ಎಕ್ಸ್ಪೀರಿಯೆನ್ಸ್ನ ನಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ನಾವು ಯೂಸ್ ಮಾಡೋದಕ್ಕೆ ಆಗೋಲ್ಲ. ಸೊ 5G ಅನ್ನೋದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಈ ರೀತಿ ಅನ್ಲಿಮಿಟೆಡ್ ಒಂದು ಇಂಟರ್ನೆಟ್ ಕೊಡ್ತು ಅಂದರೆ ಸೊ ನಾವು ಕಂಪ್ಲೀಟಾಗಿ 5G ಟೆಸ್ಟ್ನ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಅನ್ಲಿಮಿಟೆಡ್ ಇಂಟರ್ನೆಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಿಯೋ ಕಡೆಯಿಂದ. ಸೊ ನಾನು ಇದನ್ನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ, ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು ಅಂತ ಹೇಳ್ತೀನಿ. ಸೊ ನಿಮಗೂ ಕೂಡ ಇದು ಸಿಗುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ 5G ಆ್ಯಕ್ಟಿವೇಟ್ ಆಗಿದೆ, ನೀವು 5G ಎಕ್ಸ್ಪೀರಿಯೆನ್ಸ್ನ ಮಾಡ್ತಿದ್ದೀರಾ ಅಂದರೆ ನಿಮಗೂ ಕೂಡ ಅನ್ಲಿಮಿಟೆಡ್ ಇಂಟರ್ನೆಟ್ ಸಿಗುತ್ತೆ. ಸೊ ಇದು ಎಲ್ಲಿವರೆಗೂ ಇರುತ್ತೆ ಅಂದರೆ ನೀವು ಕರೆಂಟ್ ಪ್ಲ್ಯಾನ್ ಎಲ್ಲಿವರೆಗೂ ಇರುತ್ತೆ ಸೊ ಅಲ್ಲಿವರೆಗೂ ಈ ಒಂದು ಅನ್ಲಿಮಿಟೆಡ್ ಇಂಟರ್ನೆಟ್ಟು ಇರುತ್ತೆ. ಸೊ ನೀವು 1 ಮಂತ್ ಹಾಕ್ಸ್ಕೊಂಡಿತ್ತು ಅಂದರೆ 1 ಮಂತ್ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ. ಅದೇ ರೀತಿ 1 ಇಯರ್ ಪ್ಲ್ಯಾನ್ ಹಾಕಿಸ್ಕೊಂಡಿತ್ತು ಅಂದರೆ 1 ಇಯರ್ ಅನ್ಲಿಮಿಟೆಡ್ ಇಂಟರ್ನೆಟ್ಟು ಇರುತ್ತೆ. ಸೊ ನಿಮಗೇನು ಅನ್ನಿಸ್ತು ಈ ಒಂದು ಆಫರ್ ಬಗ್ಗೆ ಆಗಿರ್ಬೋದು, ಜಿಯೋ ಸ್ಪೀಡ್ ಆಗಿರ್ಬೋದು, ಅದೇ ರೀತಿ ನಿಮ್ಮ ಒಂದು ಊರಲ್ಲಿ ಜಿಯೋ 5G ಅವೈಲೇಬಲ್ ಇದೆಯೋ ಇಲ್ವೋ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಹಾಕಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು.